ನಮಸ್ತೆ ವೀಕ್ಷಕರೇ, ನಾನಿವಾಗ ತಿರುಗ್ಸಾಲಿ ಪಲ್ಯ ಮಾಡಕತ್ತೀನಿ. ಒಂದು ಸ್ವಲ್ಪ ಎಣ್ಣೆ ಮುಂದಿರ್ಬೇಕು. ಅದಕ್ಕೆ ತಿರುಗ್ಸಾಲಿ ಪಲ್ಯಕ್ಕೆ ಒಂದು ಬೆಳ್ಳುಳ್ಳಿ ಬಾಳೆಯನ್ನು ಜಜ್ಕೋತೀನಿ. ಒಂದು ಬೆಳ್ಳುಳ್ಳಿ ಬಾಳೆಯನ್ನು ಹಾಕಿದೆ. ಒಂದೆರಡು ಹಸಿಮೆಣಸಿನ್ಕಾಯಿ ಹಾಕಿದೆ. ಒಂದು ಉಳ್ಳಾಗಡ್ಡಿಯನ್ನು ಹಾಕಿದೆ. ಇದು ಫ್ರೈ ಆಗೋ ತನಕ ಬಿಡಬೇಕು. ಈ ತಿರುಗ್ಸಾಲಿ ಹೊಲ್ದಾಗ ಬೆಳೆದಿತ್ತಂತ ನಮ್ಮ ಮನೆಯವ್ರು ನಿನ್ನೆ ಹೋಗಿದ್ರಲ್ಲ, ಅವಾಗ ತೊಗೊಂಡು ಬಂದಾರು ಸೈಟ್ ಕಡೆಗೆ ಹೋದಾಗ. ಇದು ಸಣ್ಣದಿರ್ತಾ ಅಷ್ಟೇ ಸ್ವಲ್ಪ ಹೂ ಕಡಿಮೆ ಇರ್ತದೆ. ಸ್ವಲ್ಪ ದೊಡ್ಡದಾತಂದ್ರೆ ಹೂ ಕತ್ಕೊಂಡೇ ಹೇಳ್ತೈತಿ. ಸ್ವಲ್ಪ ಹೊತ್ತು ನೀರಾಗ ನೆನೆ ಹಾಕಿ ತೊಳಿ ಮುಂದೆ ಸ್ವಲ್ಪ ಹಿಂಗೆ ತಿಕ್ಕಿ ಬಿಟ್ರೆ ಹಗುರಾಗಿ ಓಟು ಹೂವು ಉದುರ್ತತಿ. ಇದ್ರದ್ದು ಇದು ಪಲ್ಯಗಳೊಳಗನ ಭಾಳ ರುಚಿ ಆಕತಿ. ಇದು ಹಾಗಾಗಿ ತಿರುಗ್ಸಾಲಿ ಪಲ್ಯ ರೊಟ್ಟಿಗೆ ಭಾಳ ರುಚಿ ಆಕತಿ. ಅದಕ್ಕೆ ನಾನು ಮಾಡಾಕತ್ತೀನಿ. ನೋಡಿ ವೀಕ್ಷಕರೇ, ಉಳ್ಳಾಗಡ್ಡಿ ಹಾಕೋರು ಹಾಕ್ತಾರು, ಹಾಕ್ಲಿದ್ದರು ಇಲ್ಲ. ನಾನು ಹತ್ರ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟು ನಾವು ಮೂರು ಹಾಕಿ ಮಾಡ್ತೀವಿ. ಇದರ ಮೇಲೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಬಿಡ್ಬೇಕು. ಈ ಥರ ಬಾಯಿ ಮುಚ್ಚಬೇಕಿನ್ನ ಸ್ವಲ್ಪ ಹೊತ್ತಾಗ ಸಟಿಗೆನೆ ಇದೆಲ್ಲ ಏನಾಗಿಬಿಡ್ತೈತಿ. ಕರಿಗಿ ಇದು ಹಾಕೈತಿ ತಾನ ಅಲ್ಲೇ ಬರ್ತೈತಿ. ಇದು ಉಪ್ಪಿಗೆ ಹಾಕೋ ಸಟಿಗೆನೆ. ಆಮೇಲೆ ಇದನ್ನು ಹಿಂಗೆ ಹೊಳಿಸ್ಬೇಕು. ಒಳ್ಳೆ ಹಿಂಗೆ ಬಾಯಿ ಮುಚ್ಚದಾಗಿದೆ. ಏನಾಗ್ತೈತಿ, ಕರಿಗಿ ಬತ್ತಿ ರುಚಿ ಕಟ್ಟಾದಂಥ ತಿರುಗ್ಸಾಲಿ ಪಲ್ಯ ರೆಡಿ ಆಕೈತಿ. ರೊಟ್ಟಿಗೆ ಭಾಳ ರುಚಿ ಆಕೈತಿ. ಇದು ರೊಟ್ಟಿಗೆ ಈ ದಿಂದ ಭಾಳ ಸಿಗ್ತತಿ. ಇದು ಎಲ್ಲ ದಿಂದಾಗೂ ಸಿಗ್ತತಿ. ಆದರೆ ಈಗ ಜೋಳದಾಗ ಕಡ್ಲಿ, ಗೋಧಿ ಇದ್ರಾಗೆಲ್ಲ ಇದನ್ನು ಚೆನ್ನಾಗಿ ಹುಟ್ಟಿ ಬರ್ತೈತಿ. ಇದು ನೋಡಿ ವೀಕ್ಷಕರೇ, ತಿರುಗ್ಸಾಲಿ ಪಲ್ಯ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.